ನಮಸ್ತೆ ವೀಕ್ಷಕರೇ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಬನಾನಾ ಹಲ್ವಾನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಯಾರದೇ ಮನೆಯಲ್ಲಾಗಲಿ ವಿಶೇಷ ದಿನಗಳಲ್ಲಿ ಅಥವಾ ಹಬ್ಬದ ದಿನಗಳಲ್ಲಿ ತುಂಬ ಬಾಳೆಹಣ್ಣನ್ನು ಮನೆಗೆ ತಂದಿರ್ತೀವಿ. ಅಂಥ ಟೈಮಲ್ಲಿ ಬಾಳೆಹಣ್ಣು ತುಂಬ ವೇಸ್ಟ್ ಆಗ್ತಾ ಇರುತ್ತೆ ನೋಡಿ. ಸ್ವಲ್ಪ ಒಂದೇ ದಿನ ಬಿಟ್ಟರೂ ಕೂಡ ಮೆತ್ತಗಾಗೋಗ್ಬಿಡುತ್ತೆ ಬಾಳೆಹಣ್ಣೆಲ್ಲ. ಅಂಥ ಟೈಮಲ್ಲಿ ಬಾಳೆಹಣ್ಣು ಕೊಟ್ಟರೆ ಯಾರೂ ತಿನ್ನೋದಿಲ್ಲ ನೋಡಿ. ಆವಾಗ ನಾವೆಲ್ಲ ಸರ್ಚ್ ಮಾಡೋದು ಬಾಳೆಹಣ್ಣಿನ ರೆಸಿಪಿನ. ನೀವು ಸರ್ಚ್ ಮಾಡೋದಾದರೆ ಈ ಬಾಳೆಹಣ್ಣಿನ ಹಲ್ವಾನ ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದನ್ನು ಮಾಡಿದರೆ ನೀವು ಅದಕ್ಕೋಸ್ಕರನೇ ಬಾಳೆಹಣ್ಣನ್ನು ತಂದು ಫ್ರೆಶ್ಶಾಗಿ ನೀವು ಈ ರೀತಿ ಹಲ್ವಾನ ಮಾಡ್ಕೋಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನೀಗ ಹಲ್ವಾ ಮಾಡೋದಕ್ಕೆ 10ರಿಂದ 12 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಮೆತ್ತಗಾಗಿರೋದು, ಸ್ವಲ್ಪ ಮಾಗಿರೋದು, ಇದೆಲ್ಲ ಪೂಜೆಗೆ ತಂದಿರೋ ಬಾಳೆಹಣ್ಣು ತುಂಬ ಮೆತ್ತಗಾಗಿತ್ತು, ಅದನ್ನು ತೊಗೊಂಡಿದ್ದೀನಿ ನಾನು. ಈ ರೀತಿ ಮಿಕ್ಸರಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಪೇಸ್ಟ್ ಥರ. ಇದಕ್ಕೆ ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಸಕ್ಕರೆ, ಯಾವುದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ನಾನು ತೊಗೊಂಡಿರೋ ಬಾಳೆಹಣ್ಣು ತುಂಬ ಸ್ವೀಟಾಗಿತ್ತು, ಅದಕ್ಕೋಸ್ಕರ ಬೆಲ್ಲನ ನೋಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ. ನೀವು ಎಷ್ಟು ಬಾಳೆಹಣ್ಣು ತೊಗೊತೀರೋ ಅದರ ಲೆಕ್ಕದಲ್ಲಿ ನಿಮ್ಗೆ ಎಷ್ಟು ಸ್ವೀಟ್ ಬೇಕಾಗುತ್ತೆ ನೋಡಿ, ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲನೆಲ್ಲ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ನ ಮಾಡ್ಕೋಬೇಕಾಗುತ್ತೆ. ಗೋಡಂಬಿ, ನೀವು ಯಾವುದೇ ಡ್ರೈ ಫ್ರೂಟ್ಸ್ನು ಬೇಕಾದರೂ ಹಾಕೋಬೋದು. ಈ ಹಲ್ವಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಹಲ್ವಾ ಜೊತೆ ಮಧ್ಯದಲ್ಲಿ ಈ ಥರ ಕ್ರಂಚಿಯಾಗಿರೋ ಡ್ರೈ ಫ್ರೂಟ್ಸ್ ಸಿಗ್ತಾಯಿದ್ರೆ ತುಂಬ ಟೇಸ್ಟಿ ಅನಿಸುತ್ತೆ. ಅದಕ್ಕೋಸ್ಕರ ಯಾವುದೇ ಡ್ರೈ ಫ್ರೂಟ್ಸ್ನು ಬೇಕಾದರೂ ಹಾಕೋಬೋದು. ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಅದಕ್ಕೆ ಬನಾನಾ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಈ ಪೇಸ್ಟ್ನ ಹಾಕಿದ ತಕ್ಷಣವೇ ಚೆನ್ನಾಗಿ ಕೈ ತಿರುಗಿಸ್ತಾನೇ ಇರಬೇಕಾಗುತ್ತೆ. ಎಲ್ಲೂ ಕೈ ಬಿಡದೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇದನ್ನು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಬನಾನಾ ಹಲ್ವಾ ತುಂಬ ರುಚಿಯಾಗಿರುತ್ತೆ. ಬಾಳೆಹಣ್ಣನ್ನು ಯಾರೆಲ್ಲ ತಿನ್ನಲ್ಲ ಅಂತ ಹೇಳ್ತಾರೆ ನೋಡಿ, ಅವರು ಈ ಬನಾನಾ ಹಲ್ವಾ ಕೊಟ್ಟರೆ ಇನ್ನೊಂದು ಕೊಡಿ ಅಂತ ಕೇಳ್ತಾನೆ ಇರ್ತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಹಲ್ವಾ. ಒಂದ್ಸರಿ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಏನಂತ. ಈಗ ನಾನು ಅದಕ್ಕೆ ಬೆಲ್ಲನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬನಾನಾ ಪೇಸ್ಟ್ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ ನಂತರ ಬೆಲ್ಲನ ಹಾಕ್ಕೊಳ್ಳಿ. ಈಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಹಚ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರು. ನೀವೆಲ್ಲೂ ಕೈ ಬಿಡ್ದೇ ತಿರುಗಿಸ್ತಾ ಇರಬೇಕಾಗುತ್ತೆ. ನೋಡಿ ಯಾವ ರೀತಿ ಗಟ್ಟಿ ಆಗ್ತಾಯಿದೆ ಅಂತ. ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ತುಂಬ ಟೈಮ್ ಹಿಡಿಯುತ್ತೆ. 20 ನಿಮಿಷದಿಂದ 30 ಮಿನಿಟ್ಸ್ ಅಂತಲೇ ಹೇಳ್ಬೋದು, ಅಷ್ಟು ಟೈಮ್ ಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ. ಸ್ವಲ್ಪ ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಳಿ. ಈಗ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ತಾಯಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ನ ಕೊನೆಯಲ್ಲಿ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಮಧ್ಯದಲ್ಲೇ ಹಾಕ್ಕೊಳ್ಳಿ. ಸ್ವಲ್ಪ ಕ್ರಂಚಿಯಾಗಿ ಬೇಕನ್ನೋರು ಕೊನೆಯಲ್ಲಿ ತಟ್ಟೆಗೆ ಹಾಕ್ತೀವಿ ನೋಡಿ, ಯಾವುದಾದ್ರೂ ಒಂದು ಸೆಟ್ ಮಾಡೋದಕ್ಕೆ ಹಾಕ್ತೀವಿ ನೋಡಿ, ಆ ಟೈಮಲ್ಲಿ ಹಾಕ್ಕೊಳ್ಳಿ. ಇನ್ನೂ ಇದು ಭಾಳ ಟೈಮ್ ಬೇಕಾಗುತ್ತೆ ಆಗೋದಕ್ಕೆ, ಇನ್ನೂ ಗಟ್ಟಿ ಆಗಬೇಕಿದೆಲ್ಲ. ಎಷ್ಟು ಟೈಮ್ ತಗೊಳ್ಳುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಬನಾನಾ ಹಲ್ವಾ. ನೀವು ನೋಡ್ತಿರ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ. ನೀವು ಕರೆಕ್ಟಾಗಿ ಪೀಸ್ ಬರಬೇಕಂದ್ರೆ ಇನ್ನೂ 10 ನಿಮಿಷ ಬೇಕಾದರೂ ಇದನ್ನು ಸ್ಟವ್ ಮೇಲೆ ಇಟ್ಟು ಕೈ ಆಡ್ತಾನೆ ಇರಿ.
ನೀವು ಎಷ್ಟೊತ್ತು ಸ್ಟವ್ ಮೇಲೆ ಇಡ್ತೀರೋ ಅಷ್ಟು ಗಟ್ಟಿ ಆಗ್ತಾನೆ ಇರುತ್ತೆ. ಇದು ಸೀದು ಹೋಗ್ಬಾರ್ದು, ಆ ರೀತಿ ನೋಡ್ಕೊಳ್ಳಿ ಅಷ್ಟೇ. ಈಗ ಗಟ್ಟಿಯಾಗಿದೆ ನೋಡಿ, ಸೆಟ್ ಆಗಿದೆ. ಇದನ್ನು ನೀವು ಯಾವುದೇ ಶೇಪಲ್ಲಿ ಬೇಕಾದ್ರೂ ಪೀಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡಿದರೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಸೂಪರಾಗಿರುತ್ತೆ ಇದು. ನಾನು ಮಾಡಿರೋ ಹಲ್ವಾ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.